ಜನಧ್ವನಿ ನ್ಯೂಸ್ಗೆ ಸ್ವಾಗತ. ತಾಯಿ ಅಂಬಾಭವಾನಿ ಜಗದಂಬ ದೇವಿಗೆ ಪಾದಕಮಲಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ನಾನು ಲಕ್ಷ್ಮಣ ಸಾಹೇಬ್ ಭೋಜರಾಜ್ ಸರ್ ಸಿದ್ದಿ, ಅಧ್ಯಕ್ಷರು SSK ಸಮಾಜ ಇಲ್ಕಲ್, ಇವತ್ತಿನ ದಿವಸ ಪ್ರೆಸ್ ಮೀಟ್ ಮಾಡ್ಬೇಕಂತ ನಾವು ಠರಾವ್ ಮಾಡೀವಿ. ನಮ್ಮ ಸಮಾಜದಿಂದ ಎಲ್ಲ ಅಂಗ ಸಂಸ್ಥೆಗಳಾದಂಥ ನಮ್ಮ ಮಹಿಳಾ ಮಂಡಳದವರು, ಪಂಚ ಟ್ರಸ್ಟ್ ಕಮಿಟಿಯವರು, ತರುಣ ಸಂಘದವರು, ಮಿತ್ರ ಮಂಡಳಿಯವರು, ಭಜನಾ ಮಂಡಳಿಯವರು ಎಲ್ಲರೂ ಕೂಡ್ಕೊಂಡು ನಾವು ಈಗ ಮೀಟಿಂಗ್ ಮಾಡಿ ಠರಾವ್ ಮಾಡೀವಿ. ಸನ್ಮಾನ್ಯ ಶ್ರೀ ವಿಜಯಾನಂದ S ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನ ದಯಪಾಲಿಸಬೇಕು. ಆ ತಾಯಿ ಅಂಬಾಭವಾನಿ ಅವರ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರ ಮನಸ್ಸಿನಾಗ ಹೊಕ್ಕೊಂಡು ಅವರಿಗೆ ಮಂತ್ರಿ ಪದವಿ ಸಿಗಂಗ ಮಾಡಲಿ ಅಂತ ನಾವು ಬೇಡ್ಕೊಂಡು ಬಂದೀವಿ. ಎಲ್ಲರೂ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿ. ಅವ್ರು ಎಲ್ಲರಿಗೂ ಹಚ್ಕೊಂಡು ಎಲ್ಲ ಸಮಾಜರು ಕೂಡ ಒಳ್ಳೆ ಸಂಬಂಧ ಇಟ್ಕೊಂಡಾರ. ಯಾರು ಅಂದಿಲ್ಲ ಅವ್ರ, ಎಲ್ಲ ನಮ್ಮವ ಅಂತಂದ್ರೆ ಬಸವಣ್ಣವ್ರು ತತ್ತವ್ರು ಪಾಲಿಸೋಂತ ಬಂದಾರ. ಅದ್ರ ಸಲುವಾಗಿ ಅಂಥವ್ರಿಗೆ ಸಚಿವ ಸ್ಥಾನ ಕೊಟ್ರ ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗಕ್ಕ ಸಂಶಯನೇ ಇಲ್ಲ. ನಾವೆಲ್ಲರೂ ಕೂಡಿ ಅವ್ರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ನಾನು ಪ್ರಾರ್ಥಿಸಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಈಗ ನಾವು ಕೇಳಿಕೊಳ್ಳೋದೇನೆಂದರೆ, ವಿಜಯಾನಂದ ಕಾಶ್ಯಪ್ನವ್ರಿಗೆ ಮಂತ್ರಿ ಸ್ಥಾನ ಸಿಗಲಿ. ಅವರು ಎಲ್ಲ ಸಮಾಜದ ಜನರಿಗೂ ಒಳ್ಳೆಯ ಇದರಲ್ಲಿಂದ ನೋಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಅದು ಕೊಟ್ಟರೆ ಯೋಗ್ಯ ಅದಾರ ಅವ್ರಿಗೆ ಅದು ಕೊಡ್ರಿ ಅಂಥೇಳಿ ನಮ್ಮದೆಲ್ಲ ರಿಕ್ವೆಸ್ಟ್ ಐತಿ. ದಯಮಾಡಿ ನಮ್ಮ SSK ಸಮಾಜದವ್ರಿಗೆಲ್ಲ ಮಹಿಳಾ ಮಂಡಳ, ಮಿತ್ರ ಮಂಡಳ ಮತ್ತು ಯುವಕ ಮಂಡಳ ಎಲ್ಲ ಕೂಡಿಸಿ ಅವ್ರ ನಾವೆಲ್ಲ ಮಾತಾಡಿ ಒಂದು ನಿರ್ಣಯ ಕೈಕೊಂಡು ನಮ್ಮ ಜನಪ್ರಿಯ ಶಾಸಕ, ಹುಣಸೂರು ತಾಲೂಕಿನ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ಪನವರಿಗೆ ಮಂತ್ರಿ ಸ್ಥಾನ ಕಲಿಸಿಕೊಡ್ಬೇಕು ಅಂತ ತಿಳ್ಕೊಂಡು DK ಶಿವಕುಮಾರ್ ಸಾಹೇಬರಿಗೆ ನಾವು ಕೇಳ್ಕೊತೀವಿ. ನಾವು ಪಕ್ಷಾತೀತವಾಗಿ ಬಂದೀವಿ. ಅವರು ಒಳ್ಳೆಯ ಉತ್ಸವಿಗಳದಾರ, ಒಳ್ಳೆಯ ಕೆಲಸಗಾರದಾರ. ಹಿಂಗಾಗಿ ನಮ್ಮ ವಿಜಯಾನಂದ ಕಾಶ್ಯಪ್ಪನವರಿಗೂ ಮಂತ್ರಿ ಸ್ಥಾನ ಕೊಡ್ಬೇಕಂತ ತಿಳ್ಕೊಂಡು DK ಶಿವಕುಮಾರ್ ಸಾಹೇಬರಿಗೆ ಪತ್ರಕರ್ತ ಬಳಗದ ವತಿಯಿಂದ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಧನ್ಯವಾದಗಳು. SSK ಸಮಾಜ್ ಇಲ್ಕಲ್ ವತಿಯಿಂದ ಸಮಸ್ತ ಅಂಗ ಸಂಸ್ಥೆಗಳ ಪರವಾಗಿ ಹಾಗೂ ಇಡೀ ಸಮಾಜದ ಬಾಂಧವರ ಪರವಾಗಿ ಇವತ್ತಿನ ಒಂದು ಪತ್ರಿಕಾ ಬಳಗವನ್ನು ಏರ್ಪಡಿಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಇವರ ಸಚಿವ ಸಂಪುಟದಲ್ಲಿ ಮಾನ್ಯ ಜನಪ್ರಿಯ ಶಾಸಕರು, ಹುಣಗುಂದ ಮತಕ್ಷೇತ್ರದ ಶಾಸಕರಾದ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು, ಕರ್ನಾಟಕ ವೀರಶೈವ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು, ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಾವು ಇಡೀ ಸಮಾಜದ ಪರವಾಗಿ ಹಾಗೂ ನಮ್ಮ ಅಂಗ ಸಂಸ್ಥೆಗಳ ಪರವಾಗಿ ಅವರಿಗೆ ನಾವು DK ಶಿವಕುಮಾರ್ ಅವರಿಗೆ ಒತ್ತಾಯಿಸ್ತೀವಿ. ಜನಪ್ರಿಯ ಶಾಸಕರು, ಜನಾನುರಾಗಿ ಹಾಗೂ ಸರ್ವ ಜನಾಂಗೀಯ ಶಾಂತಿಯ ತೋಟವೆಂದು ಸಮಗ್ರ ಇಡೀ ಸಮಾಜದ ಎಲ್ಲ ಜನತೆಯು ಒಗ್ಗೂಡಿಸಿ ಸಮಾಜದ ಏಳಿಗೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಾಯಕರು. ಅವರು ಹುಣಗುಂದ ಮತಕ್ಷೇತ್ರಕ್ಕೆ ಮಾತ್ರವಲ್ಲ, ಇಡೀ ಉತ್ತರ ಕರ್ನಾಟಕಕ್ಕೆ ಹೋಗುವ ಮಹಾನ್ ನಾಯಕ ಎಂದು ಬಿಂಬಿತರಾಗ್ಯಾರ. ಕಾರಣ ಅವರ ಸಚಿವ ಸಂಪುಟದಲ್ಲಿ ಇದ್ದರೆ ಇನ್ನೂ ಕರ್ನಾಟಕ ರಾಜ್ಯದ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ತಮ್ಮ ಸಚಿವ ಸಂಪುಟದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರವರಿಗೆ ಸಚಿವರ ಸ್ಥಾನ ನೀಡಬೇಕೆಂದು ನಮ್ಮ ಸಮಾಜದ ಪರವಾಗಿ ಒತ್ತಾಯಿಸ್ತೇವೆ. ಹಾಗೂ ಅವರ ಒಂದು ಈ ಸರ್ವ ಜನರನ್ನು ಒಗ್ಗೂಡಿಸಿಕೊಂಡು ಹೋಗುತ್ತಿರುವ ಶಾಸಕರು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಿ ಇಲ್ಕಲ್ ಮತ್ತು ಹುಣಗುಂದ ತಾಲೂಕು ಹೆಚ್ಚು ಅಭಿವೃದ್ಧಿಗೊಳಿಸ್ತಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಿಸ್ತೇವೆ. ಅದಕ್ಕೆ ಮತ್ತೊಮ್ಮೆ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕಂತೇಳಿ ನಾವು ಆಗ್ರಹಿಸ್ತೇವೆ. ಧನ್ಯವಾದಗಳು. ನಮಸ್ಕಾರ. ಶ್ರೀ ವಿಜಯಾನಂದ S ಕಾಶ್ಯಪ್ಪನವರು ಈ ಸಚಿವ ಸ್ಥಾನ ಸಂಪುಟದಲ್ಲಿ ಸೇರಿಸಬೇಕೆಂದು ನಾವು ಅವರಿಗೆ ವಿನಂತಿ ಮಾಡಲಿಕ್ಕೆ ಆಗ್ರಹಿಸುತ್ತಿದ್ದೇವೆ. ನಾವು ಈಗ ಅವರು ಮೊದಲಿನಿಂದಲೂ ಯುವಕದಲ್ಲಿ ಕಾಂಗ್ರೆಸ್ನಲ್ಲಿ ಘಟಕದಿಂದ ಬಂದವರು. ಎಲ್ಲ ಸಮಾಜದವರಿಗೂ ಅವರು
ಒಳ್ಳೆ ಎಲ್ಲರಿಗೂ ಬಯಸಿದ್ದಾರೆ. ಎಲ್ಲಾ ಸಮಾಜವನ್ನು ಒಗ್ಗೂಡಿಸಿ ಮಾತಾಡುತ್ತಾರೆ. ಅವರು ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಹೀಗಾಗಿ ನಾವು ಅವರನ್ನು ಸಚಿವ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತೆ ಹೈಕಮಾಂಡ್ ಅವರಿಗೆ ಎಲ್ಲರಿಗೂ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ SSK ಸಮಾಜ ವತಿಯಿಂದ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುತ್ತೆ ಮತ್ತು ಎಲ್ಲ ನಮ್ಮ ಇಳಕಲ್ಲ ಬಾಂಧವರು ಮತ್ತು ಹುಣಗುಂದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಎಂದು, ಇಡೀ ರಾಜ್ಯವನ್ನು ಅಭಿವೃದ್ಧಿ ಆಗುತ್ತೆ ಎಂದು ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡು ಈ ಸಂಪುಟದಲ್ಲಿ 2ನೇ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. SSK ಸಮಾಜದಿಂದ ಧನ್ಯವಾದಗಳು.